ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಹೊಸ ಸಮೀಕರಣದೊಂದಿಗೆ ಮತ್ತೆ ಡಿಕೆಶಿ ದೆಹಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈ ಐವರಿಗೆ ಮಿನಿಸ್ಟರ್ ಭಾಗ್ಯ ಪಕ್ಕ. ಯಾರು ಆ 5 ಜನ ಅಂತ ನೋಡೋದಾದ್ರೆ, ಕಾಂಗ್ರೆಸ್ ಹೈಕಮಾಂಡ್ 3 ಜನರನ್ನ ಮತ್ತೆ ದೆಹಲಿಗೆ ಬರೋದಕ್ಕೆ ಸೂಚನೆಯನ್ನ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹಾಗೆ ವಿಶೇಷ ವಿಮಾನದ ಮೂಲಕ ಬೆಳಗ್ಗೆ ಅಂದ್ರೆ ಇವತ್ತು ಬೆಳಗ್ಗೆ 8:30ಕ್ಕೆ ದೆಹಲಿಗೆ ಪ್ರಯಾಣವನ್ನ ಮಾಡಿದ್ದಾರೆ. ಎಐಸಿಸಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೂಚನೆಯ ಮೇರೆಗೆ ರಾಜಧಾನಿಗೆ 3 ಹೋಗಿದ್ದಾರೆ. ಮುಖ್ಯಮಂತ್ರಿಗಳ ಟಿಪಿಯ ಪ್ರಕಾರ ಕೇಂದ್ರ ಸಚಿವರನ್ನ ಭೇಟಿಯಾಗುವುದು ಅಂತ ಇದ್ರು. ಮುಖ್ಯವಾಗಿ ಸಚಿವ ಸಂಪುಟ ವಿಸ್ತರಣೆಯ ಸಂಬಂಧವೇ ದೆಹಲಿಗೆ ಹೋಗ್ತಿರೋದು ಎನ್ನುವುದು ಪಕ್ಕಾ ಆಗಿದೆ. ಈಗಾಗಲೇ ಹಲವು ಆಕಾಂಕ್ಷಿಗಳು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಇನ್ನು 20ಕ್ಕೂ ಹೆಚ್ಚು ಸಚಿವ ಸ್ಥಾನವನ್ನ ತುಂಬುವ ಸಾಧ್ಯತೆ ಕೂಡ ಇರೋದ್ರಿಂದ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಭಾರೀ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಮೂಲಗಳ ಪ್ರಕಾರ ಈ ಪೈಕಿ 5 ಸಚಿವ ಸ್ಥಾನ ನೀಡುವುದಕ್ಕಾಗಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಯಾರು ಆ 5? ಹಿರಿಯರನ್ನ ಸಂಪೂರ್ಣವಾಗಿ ಕೈಬಿಡಲು ಮಲ್ಲಿಕಾರ್ಜುನ್ ಖರ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹೊಸಬರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಡಿಕೆ ಶಿವಕುಮಾರ್ ಉತ್ಸುಕರಾಗಿದ್ರು. ಆದರೆ ಸಂಪೂರ್ಣವಾಗಿ ಹಳಬರನ್ನ ಕೈಬಿಟ್ರೆ ಭಾರಿ ವಿರೋಧ ಎದುರಿಸಬೇಕಾಗಿ ಬರಬಹುದು ಅಂತ ಹಿಂದಿನ ಪಟ್ಟಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರೋಧ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗ್ತಾ ಇದೆ. 3-4 ಹಿರಿಯ ಸಚಿವರು ಸಂಪುಟದಲ್ಲಿ ಇರಬೇಕು ಅಂತ ಖರ್ಗೆ ಸೂಚಿಸಿರುವ ಹಿನ್ನೆಲೆಯಲ್ಲಿ ಹೊಸ ಪಟ್ಟಿಯೊಂದಿಗೆ ಸಿಎಂ ದೆಹಲಿಗೆ ಪ್ರಯಾಣಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲವೊಂದು ಬದಲಾವಣೆ ಮಾಡಲು ವೇಣುಗೋಪಾಲ್ ಖರ್ಗೆ ಸೂಚನೆಯನ್ನ ನೀಡಿದ್ದಾರೆ. 2ಕ್ಕಿಂತ ಹೆಚ್ಚು ಬಾರಿ ಗೆದ್ದಿರುವ ಜಾತಿ ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯಕ್ಕೆ ಹೆಚ್ಚಿನ ಒತ್ತನ್ನ ಈ ಬಾರಿ ನೀಡಲಾಗ್ತಾ ಇದೆ ಎನ್ನುವಂತಹ ಸುದ್ದಿ ಕೆಪಿಸಿಸಿ ವಲಯದಲ್ಲಿ ಹರಿದಾಡ್ತಾ ಇದೆ. ಜಾತಿ ಪ್ರಾತಿನಿಧ್ಯದ ವಿಚಾರಕ್ಕೆ ಬಂದಾಗ ಒಂದೊಂದು ಜಾತಿಯಲ್ಲಿ ಕನಿಷ್ಠ 3 ಹೆಸರನ್ನ ಪಟ್ಟಿ ಮಾಡಲಾಗಿದೆ. ರಾಹುಲ್ ಗಾಂಧಿ ನಿರ್ದೇಶನದಂತೆ ಹೊಸಬರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗೋದು ಪಕ್ಕಾ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರಿಂದ ರವಾನೆಯಾಗಿರುವಂತಹ ಪಟ್ಟಿಯಲ್ಲಿ ಕೆಲವೊಂದು ಬದಲಾವಣೆಯನ್ನ ಮಾಡಲು ಮಲ್ಲಿಕಾರ್ಜುನ್ ಖರ್ಗೆ ಸೂಚನೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಾತಿ ಮತ್ತು ಕ್ಷೇತ್ರ ಪ್ರಾತಿನಿಧ್ಯಕ್ಕೆ ಹೆಚ್ಚಿನ ಒಲವನ್ನ ನೀಡಲಿರುವ ಕಾಂಗ್ರೆಸ್ ಕೆಪಿಸಿಸಿ ಮೂಲಗಳ ಪ್ರಕಾರ ಈ 5 ಸಚಿವರಾಗುವುದು ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಯಾರೆಲ್ಲ? ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣ 2013ರಿಂದ ಸತತವಾಗಿ ಇವರು ಗೆದ್ಕೊಂಡು ಬರ್ದಿದ್ದಾರೆ. ಅದರ ಜೊತೆಗೆ 2ನೇದಾಗಿ ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ 4 ಬಾರಿ ಶಾಸಕರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಶಿಫ್ಟ್ ಆದಾಗ ಸಚಿವ ಸ್ಥಾನದ ಭರವಸೆಯನ್ನ ನೀಡಲಾಗಿರಬಹುದು. ಅದರ ಜೊತೆಗೆ ಚಳ್ಳಕೆರೆ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ 3 ಬಾರಿ ಶಾಸಕರಾಗಿದ್ರು. ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಅಬ್ಬಯ್ಯ ಪ್ರಸಾದ್ 3 ಬಾರಿ ಶಾಸಕರಾಗಿದ್ರು. ಇವರು ಕೂಡ ಕಡೂರು ಶಾಸಕ ಕೆಎಸ್ ಆನಂದ್ ಅಥವಾ ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಈ ಪೈಕಿ ಇಬ್ರು ಮೊದಲ ಬಾರಿಗೆ ಶಾಸಕರಾದ್ರು. ಜಿಲ್ಲಾ ಪ್ರಾತಿನಿಧ್ಯ ಸಿದ್ದರಾಮಯ್ಯನವರ ಸರ್ಕಾರದ 2 ಇಲ್ಲವೇ 3 ಹಿರಿಯರಿಗೆ ಸ್ಥಾನ ಸಿಗಬಹುದು. ಇಂದಿನ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿದ್ದವರ ಪೈಕಿ 2ರಿಂದ 3 ಸಚಿವ ಸ್ಥಾನ ಸಿಗಬಹುದು. ಈ ಪೈಕಿ ಹಿರಿಯ ನಾಯಕ ಎಚ್.ಕೆ. ಪಾಟೀಲ್, ಎನ್.ಎಸ್. ಬೋಸರಾಜು ಮತ್ತು ಶಿವರಾಜ ತಂಗಡಗಿ ಹೆಸರು ಚರ್ಚೆ ಕೂಡ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಮೊಳಕಾಲ್ಮೂರು ಶಾಸಕ ಎನ್.ವೈ. ಗೋಪಾಲಕೃಷ್ಣ, ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಹೆಸರು ಕೂಡ ಮುನ್ನೆಲೆಯಲ್ಲಿತ್ತು ಅನ್ನುವಂತಹ ಸುದ್ದಿ ಕೂಡ ಇದೆ. ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಬುಧವಾರದೊಳಗಡೆ ಜುಲೈ 22ನೇ ತಾರೀಕು ಪಟ್ಟಿ ಅಂತಿಮವಾಗುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ಸಂಸತ್ತಿನ ಅಧಿವೇಶನ ನಡೀತಿರೋದ್ರಿಂದ ಮತ್ತು ಕಾಂಗ್ರೆಸ್ ವಿರೋಧಿಸುತ್ತಲೇ ಬರುತ್ತಿರುವ ಮಸೂದೆಗಳನ್ನ ಏನಾದರೂ ಬಿಜೆಪಿ ಮಂಡಿಸಲು ಮುಂದಾದ್ರೆ ಹೊಸ ಕಾರ್ಯತಂತ್ರ ರೂಪಿಸೋದಕ್ಕೆ ಹೈಕಮಾಂಡ್ ಬ್ಯುಸಿ ಆಗ್ತದೆ. ಒಂದು ವೇಳೆ ಆ ರೀತಿ ಆಗಿದ್ದೇ ಆದಲ್ಲಿ ಈ ಪ್ರಕ್ರಿಯೆ ಇನ್ನೊಂದು ವಾರ ಮುಂದಕ್ಕೆ ಹೋಗಬಹುದು. ಕಳೆದ ಗುರುವಾರ ಕೆಸಿ ವೇಣುಗೋಪಾಲ್ ನಿವಾಸದಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತುಕತೆಯನ್ನು ನಡೆಸಿದ್ರು. ಇದಾದ ನಂತರ ವೇಣುಗೋಪಾಲ್ ಪಟ್ಟಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಕಳಿಸಿದ್ರು. ಆದರೆ ಆ ಪಟ್ಟಿಗೆ ಖರ್ಗೆ ಸಹಮತ ವ್ಯಕ್ತಪಡಿಸಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.